ಯಾದಗಿರಿ ಜಿಲ್ಲಾದ್ಯಂತ ಧಾರಾಕಾರ ಮಳೆಯಾಗಿದೆ. ರಾತ್ರಿ ಸುರಿದಿರುವಂಥ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ವರುಣನ ಆರ್ಭಟಕ್ಕೆ ಸೇತುವೆ ಜಲಾವೃತ ಆಗಿದೆ. ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ. ಯರಗೋಳ ಆಗಿರಬಹುದು, ಬಾಚವಾರ ಗ್ರಾಮದ ಎರಡು ಸೇತುವೆಯ ಜಲಾವೃತ ಆಗಿರುವಂಥ ಯರಗೋಳ ಗ್ರಾಮದ 10 ಮನೆಗಳಿಗೆ ಜಲದಿಗ್ಬಂಧನ ಎದುರಾಗಿದೆ. ಸೇತುವೆ ಮುಳುಗಡೆ ಹಂತಕ್ಕೆ ಬಂದಿದೆ. ಹಂಗಾಗಿ ಓಡಾಟೋದಕ್ಕೆ ಅಲ್ಲಿ ಕೂಡ ಸಾಧ್ಯ ಆಗ್ತಾ ಇಲ್ಲ. ನೋಡ್ತಾ ಇದ್ರಿ ನೀವು ಮಳೆಯ ಅವಾಂತರ ಯಾವ ರೀತಿಯಾಗಿದೆ ಅಂತೇಳಿ. ಮನೆಯಲ್ಲಿರುವಂಥ ಅಪಾರ ಪ್ರಮಾಣದ ದಿನಸಿ ಪದಾರ್ಥ ಅದೆಲ್ಲವೂ ಕೂಡ ಹಾಳಾಗಿವೆ. ಅದರ ಜೊತೆಗೆ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆ ರಸ್ತೆ ಇದೆಯಲ್ಲ, ರಸ್ತೆ ಮೇಲೇ ನೀರು ಹೋಗ್ತಾ ಇರುವಂಥದ್ದು. ಅಪಾಯ ಇದ್ರೂ ಕೂಡ ಜನ ಹಾಗೆ ಓಡಾಟವನ್ನು ಮಾಡ್ತಾ ಇದರಲ್ಲಿ. ಈ ರೀತಿಯ ಮಳೆ ಆಗ್ತಾ ಇರುವಂಥದ್ದು ಬಹುಶಃ ನಿನ್ನೆ ಎಲ್ಲ ಕಡೆ ಮಳೆಯಾಗಿದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗಿರೋದ್ರಿಂದಾಗಿ ಈ ರೀತಿಯ ಸಮಸ್ಯೆ ಎದುರಾಗಿದೆ. ಮನೆಯೊಳಗೆ ನೀರು ನುಗ್ಗಿ ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ. ನಮಸ್ಕಾರ, ನಾನು ನಿಮ್ಮ ಮಂಜುನಾಥ್ ಮಳಿಗೆ. ಇತಿಹಾಸದ ಮೊದಲ ಬಾರಿಗೆ ಬಾಚ್ವಾರ್ ಮಧ್ಯಭಾಗದಲ್ಲಿ ನಡು ಊರಿನಲ್ಲೇ ಹೋಗ್ತಾ ಇರ್ತಕ್ಕಂಥ ಬಾಚ್ವಾರದಿಂದ ಹನುಮಾನ ಕಣ್ಣಕ್ಕೆ ಹೋಗುವ ಮಾರ್ಗ ಮಧ್ಯೆ ಮೊದಲ ಬಾರಿಗೆ ಇತಿಹಾಸದ ಮೊದಲ ಬಾರಿಗೆ ಬಾಚ್ವಾರ ಕೋಟೆಯ ಹಳ್ಳಂದನೇ ಕರೆಯಲ್ಪಡುವ ಈ ಹಳ್ಳ ಮೊದಲ ಬಾರಿಗೆ ಬಾಚ್ವಾರ ಗ್ರಾಮದಲ್ಲಿ ಹೋಗ್ತಾ ಇದ್ದು, ಇದು ಭೀಕರ ಮಳೆಗೆ ಬೆಳೆ ಮತ್ತೊಮ್ಮೆ ಹಾನಿಯಾಗಿದ್ದು, ಕೂಡಲೇ ಸರ್ಕಾರ ಗಮನ ಹರಿಸಿ ಬೆಳೆ ನಷ್ಟವಾದಂಥ ರೈತರಿಗೆ ಪರಿಹಾರವನ್ನು ಕೊಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈಗ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಪ್ರತಿ ಬಾರಿ ಹೆಂಗೆ ಆಗತ್ತಾ ಮಳೆ ಆದಾಗ? ಹೌದು ಕುಮಾರ್, ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಒಂದು ತಗ್ಗು ಪ್ರದೇಶದಲ್ಲಿರುವ ಮನೆಗಳಿಗೂ ಕೂಡ ಈಗ ನೀರು ನುಗ್ಗಿ ರಾತ್ರಿ ಇಡೀ ಜನರು ಕೂಡ ಸಂಕಷ್ಟ ಅನುಭವಿಸ್ತಾರಂಥದ್ದು. ಅದರಲ್ಲೂ ಕೂಡ ಯಾದಗಿರಿ ತಾಲೂಕಿನ ಯರಗೋಳ ಇರ್ಬೋದು ಮತ್ತು ಬಾಚವಾರ ಗ್ರಾಮದ ಸೇತುವೆಗಳು ಕೂಡ ಮುಳುಗಡೆಯಾಗಿ ಈಗ ಸಂಪರ್ಕ ಕೂಡ ಕಡಿತಗೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬೆಳೆದಂತ ಬೆಳೆಗೂ ಕೂಡ ಈಗ ಅತಿವೃಷ್ಟಿಯ ಕಾರಣದಿಂದ ಈಗ ತೊಗರಿ ಹಾಗೂ ಹತ್ತಿ ಬೆಳೆಗಳು ಕೂಡ ಈಗ ಒಂದು ಹಾನಿಗೊಳಗಾಗುವಂತ ನಿಟ್ಟಿನಲ್ಲಿ ರೈತರು ಕೂಡ ಸಂಕಷ್ಟ ಅನುಭವಿಸ್ತಾರಂಥದ್ದು. ಒಟ್ಟಿನಲ್ಲಿ ಧಾರಾಕಾರ ಮಳೆಗೆ ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿರುವಂತದ್ದು. ಸಂಪತ್ ವೀರೇಶ್, ಈಗ ಈ ರೀತಿ ಮಳೆ ಆಗ್ತಾ ಇರೋದ್ರಿಂದಾಗಿ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತೇಳಿ, ಅಲ್ಲಿ ರಸ್ತೆ ಮೇಲೆ ನೀರು ಬರ್ತಾ ಇದ್ರು ಕೂಡ ಅಪಾಯವನ್ನು ಲೆಕ್ಕಿಸದೆ ಜನರ ಓಡಾಟ ಹಾಗೆ ಇದೆ. ಪರ್ಯಾಯ ವ್ಯವಸ್ಥೆ ಇಲ್ವಾ ಅಲ್ಲಿ? ಹೌದು ಕುಮಾರ್, ಈ ಹಿಂದೆಯಲ್ಲೂ ಕೂಡ ಮಳೆ ಅತಿಯಾದಂತ ಸಂದರ್ಭದಲ್ಲೂ ಕೂಡ ಯರಗೋಳ ಗ್ರಾಮದ ಒಂದು ಸೇತುವೆ ಮುಳುಗಡೆ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಒಂದು ವರದಿಯನ್ನು ಕೂಡ ಮಾಡಿದ್ವಿ. ಆದ್ರೆ ಕೂಡ ಅದಕ್ಕೆ ಜಿಲ್ಲಾಡಳಿತ ಇರ್ಬೋದು ಮತ್ತು ಯಾವುದೇ ಒಂದು ಜನಪ್ರತಿನಿಧಿಗಳು ಕೂಡ ಗಮನ ವಹಿಸದಂತ ಹಿನ್ನೆಲೆಯಲ್ಲಿ ಈಗ ಸದ್ಯ ನಿನ್ನೆ ಸುರಿದಂತ ಮಳೆಗೂ ಕೂಡ ಮುಳುಗಡೆ ಆಗುವ ಮೂಲಕ ಜನರಿಗೆ ಮತ್ತಷ್ಟು ಸಂಕಷ್ಟ ಅನುಭವಿಸುವಂತೆ ಮಾಡಿರುವಂತದ್ದು. ಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಘಾಟ